ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 5 ಮಿನಿಟ್ಸಲ್ಲಿ ಚಟಾಪಟ್ ಅಂತ ಒಂದು ಸಾಫ್ಟಾಗಿರುವಂತಹ ಪೇಡ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಉರಿಗಡ್ಲೆನ ತೊಗೊಂಡಿದ್ದೀನಿ. ಉರಿಗಡ್ಲೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಮೆತ್ತಗಿರೋ ತೊಗೋಬೇಡಿ, ಅವಾಗ ಚೆನ್ನಾಗಿ ಬರೋದಿಲ್ಲ. ಈ ಒಂದು ಬೌಲು ಏನು ಉರಿಗಡ್ಲೆ ತೊಗೊಂಡಿದ್ದೀರಾ ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರು ಸ್ವಲ್ಪ ಸಾಫ್ಟಾಗಿರಲಿ, ಅಂದರೆ ತರಿ ಇರೋ ಅಂಥದ್ದು ಬೇಡ. ತರಿ ಇದ್ದರೆ ಚೆನ್ನಾಗಿರಲ್ಲ ಪೇಡ, ತುಂಬ ಸಾಫ್ಟಾಗಿ ನೈಸಾಗಿರಬೇಕು. ನೋಡಿ, ಪೌಡ್ರು ಆಲ್ಮೋಸ್ಟ್ ನೈಸಾಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಜರಡಿ ಮಾಡ್ಕೊತಾ ಇದ್ದೀನಿ. ಏನಾದರೂ ದಪ್ಪದು ತರಿ ಥರ ಇದ್ದರೆ ಅಟ್ಲೀಸ್ಟ್ ಇದರಲ್ಲಿ ಜರಡಿನಲ್ಲಿ ಸಿಗುತ್ತೆ ಅಂತೇಳಿ. ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದರೆ ಈಸಿಯಾಗಿ ಮಾಡಿಕೊಡ್ಬೋದು. ಒಳ್ಳೆ ಬೆಸ್ಟ್ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡುವಂತಹ ರೆಸಿಪಿ, ಮತ್ತು ಟೈಮನ್ನು ತುಂಬಾ ಕಡಿಮೆ ತೊಗೊಳುತ್ತೆ. ನಾನಿಲ್ಲಿ ಪೌಡ್ರನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ತೊಗೊಂಡಿದ್ದಂಥ ಬೌಲಿಗೆ ಸೇಮ್ನ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸಕ್ಕರೆ. ಇವಾಗ ನೀವಿಲ್ಲಿ ಸಕ್ಕರೆನ ಜಾಸ್ತಿ ತಿಂತೀರಾ, ಅಂದರೆ ಸ್ವೀಟ್ನ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಸಕ್ಕರೆಗೆ 1-2 ಏಲಕ್ಕಿನ ಹಾಕ್ಕೊಂಡು ಸಕ್ಕರೆನ ಪೌಡ್ರ್ ಮಾಡ್ಕೋಬೇಕು. ಅದನ್ನು ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ, ಆವಾಗ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪೇಡ. ಸಕ್ಕರೆ ಪೌಡ್ರ್ ಮಾಡಿದ ನಂತರ ಒಂದು ಪಾತ್ರೆಗೆ ಸಕ್ಕರೆನ ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಹಾಲನ್ನು ಚೆನ್ನಾಗಿ ಕಾಯಿಸಿ ಎತ್ತಿಟ್ಕೊಂಡಿದ್ದೆ. ಹಾಲು ಚೆನ್ನಾಗಿ ಕೆನೆ ಬರೋ ಅಂದರೆ ಕೆಂಪುಗೆ ಕೆನೆ ಬರುತ್ತಲ್ವ, ಅದಕ್ಕೆ ನೀವು ಹಾಲನ್ನ ಚೆನ್ನಾಗಿ ಕಾಯಿಸಿ ಆರಿಸ್ಕೊಂಡಿರಬೇಕು. ಕಾಯಿಸಿ ಆರಿಸಿರುವಂಥ ಹಾಲನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಕ್ಕರೆಗೆ ಹಾಲು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು, ಅಂದರೆ ಒಂಚೂರು ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡಿ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ. ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಯಾಕಂದರೆ ನಾವಿಲ್ಲಿ ನೆಕ್ಸ್ಟ್ ಇದಕ್ಕೆ ನಾವು ಉರಿಗಡಲೆ ಪೌಡ್ರ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡ ನಂತರ ನೆಕ್ಸ್ಟು ಅದನ್ನು ಕೈನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಒಂದು ಅದಕ್ಕೆ ಬರುತ್ತೆ. ನೀವು ಯಾವ ರೀತಿ ಕಲಿಸ್ಕೋಬೇಕು ಅಂತಂದರೆ, ಈ ಕಡೆ ಚಪಾತಿ ಹಿಟ್ಟಿನ ಅದಕ್ಕೂ ಬೇಡ, ತುಂಬ ತೆಳು ಅದಕ್ಕೂ ಬೇಡ, ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳು ಅದಕ್ಕೆ ನೀವಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿ, ಮತ್ತು ಫಟಾಫಟ್ ಅಂತ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ ಇರೋರಿಗೆ ತುಂಬ ಎಲ್ದಿ ವೇನಲ್ಲಿ ಪ್ರಿಪೇರ್ ಮಾಡುವಂತಹ ರೆಸಿಪಿ ಇದು. ಯಾಕಂದರೆ ನಾವಿಲ್ಲಿ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುವಂತಹ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸ್ತಾ ಇಲ್ಲ. 3 to 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವಿಲ್ಲಿ ಮಾಡ್ತಾ ಇರೋದು. ಸಕ್ಕರೆ, ಉರಿಗಡಲೆ ಮತ್ತು ಏಲಕ್ಕಿ ಎಲ್ಲ ಎಲ್ದಿ ಫುಡ್ಡೇನೆ. ನೀವು ಇದನ್ನ ಮಾಡಿ ಇಟ್ಕೊಂಡ್ರೆ 15 to 20 ಡೇಸ್ ಇದನ್ನು ಸ್ಟೋರ್ ಮಾಡಿ ಆರಾಮಾಗಿ ತಿನ್ಕೋಬೋದು. ಸೊ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಸ್ವಲ್ಪ ಗಟ್ಟಿಗಿತ್ತು ಅಂತ 1-2 ಸ್ಪೂನ್ ಮತ್ತೆ ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ಇವಾಗ ಫುಲ್ ಮಿಕ್ಸ್ ಆಗಿದೆ. ಫುಲ್ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ತುಪ್ಪನ ಈ ಥರ ಚೆನ್ನಾಗಿ ಸವರ್ಕೊಳ್ಳಿ. ಇದು ಬೇಸ್ಗೆ ತುಪ್ಪನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ, ತುಪ್ಪನ ಬಿಸಿ ಮಾಡೋದು ಸ್ಪ್ರೆಡ್ ಮಾಡ್ಕೋಬೋದು, ಈ ಥರನೂ ಸ್ಪ್ರೆಡ್ ಮಾಡ್ಕೋಬೋದು. ಸ್ಪ್ರೆಡ್ ಮಾಡಾದಮೇಲೆ ನಾವು ಮಿಕ್ಸ್ ಮಾಡಿರೋಂಥ ಮಿಶ್ರಣ ಏನಿದೆ ಅದರಲ್ಲಿ 3/4 ಭಾಗದಷ್ಟು ಮಿಶ್ರಣವನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ಇನ್ನು ಉಳಿದಿದ್ದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಆ 3/4 ಭಾಗದಷ್ಟು ತೊಗೊಂಡು ಈ ಥರ ಪ್ಲಾಸ್ಟಿಕ್ ಕಂಟೈನರ್ ಏನಿದೆ ಅದಕ್ಕೆ ನೀಟಾಗಿ ಫಿಲ್ ಮಾಡಿ. ಫಿಲ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಒಂದು ಸಮವಾಗಿ ಫಿಲ್ ಮಾಡಿ. ಈ ಥರ ಚೆನ್ನಾಗಿ ಫಿಲ್ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಉಳಿದಂಥದ್ದು ಏನು ಒಂದು 1/4 ಭಾಗ ಇಟ್ಕೊಂಡಿದ್ನಲ್ವ, ಅದಕ್ಕೆ ನಾನಿಲ್ಲಿ ಒಂದು ಕಲರ್ ಗ್ರೀನ್, ರೆಡ್ ಅಥವಾ ಎನಿ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೆಮಿಕಲ್ ಇಲ್ದಿರೋದು ಫುಡ್ ಕಲರು. ಸೊ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಒಂದು ಚಿಟಿಕೆಯಷ್ಟು ಕಲರ್ನ ಯೂಸ್ ಮಾಡಿ ಈ ಮಿಶ್ರಣನ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ಫುಡ್ ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ರೆಡ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಮಕ್ಕಳು ತಿನ್ನಬೇಕಾದ್ರೆ ಅಂತೇಳಿ ಮಾಡ್ತಿರೋದು. ಅದಕ್ಕೇ ಕಲರಿಂಗಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜಸ್ಟ್ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಒಂದು ಚಿಟಿಕೆ ಕಲರ್ ಹಾಕಿದ್ರೆ ಸಾಕು, ಈ ಥರ ಡಾರ್ಕ್ ಗ್ರೀನ್ ಕಲರಾಗಿ ಚೇಂಜ್ ಆಗುತ್ತೆ. ಇವಾಗ ನೀವೇನು ಕಂಟೈನರಲ್ಲಿ ಅದನ್ನು ಫಿಲ್ ಮಾಡ್ಕೊಂಡಿದ್ರೋ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಇದನ್ನು ಸೇರಿಸ್ಕೊಳ್ಳಿ. ನೀವು ಯಾವುದಾದ್ರೂ ನೀಟಾಗಿರೋ ಪ್ಲಾಸ್ಟಿಕ್ ಸ್ಪೂನು ಅಥವಾ ಏನಾದರೂ ಇದ್ದರೆ ಅದರಲ್ಲಿ ನೀಟಾಗಿ ಈ ಥರ ಫಿಲ್ ಮಾಡ್ಬೋದು. ನಾನು ಜಸ್ಟ್ ಕೈನಲ್ಲೇ ಫಿಲ್ ಮಾಡ್ತಾಯಿದ್ದೀನಿ. ಒಂದು ಸಮಕ್ಕೆ ಫಿಲ್ ಮಾಡಿಬಿಟ್ಟು 30ರಿಂದ 40 ನಿಮಿಷ ಇದನ್ನು ಎತ್ತಿಡಬೇಕಾಗುತ್ತೆ. ಯಾಕಂದರೆ ಅದು ಸ್ವಲ್ಪ ಸೆಟ್ ಆಗಬೇಕು. ನೀವೇನು ಸಕ್ಕರೆ ಮತ್ತು ಕಡಲೆ ಹಿಟ್ಟು ಇದೆಲ್ಲ ಮಾಡಿದ್ರಲ್ವ, ಸ್ವಲ್ಪ ಸೆಟ್ ಆಗಬೇಕು. ಒಂದು ಅರ್ಧ ಗಂಟೆ ಸೆಟ್ ಆದರೆ ಆಮೇಲೆ ಇದು ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಎತ್ತಿಡ್ತಾಯಿದ್ದೀನಿ. ಸೊ ಈ ಥರ ನೀಟಾಗಿ ತಟ್ಟಿಟ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಮಧ್ಯದಲ್ಲಿ ಡೌಟ್ ಬಂತು ಅಂದರೆ ನನಗೆ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಆಫ್ಟರ್ 30 ಮಿನಿಟ್ಸ್ ಏನಿದೆ ಈ ಥರ ಒಂದು ರೆಡಿಯಾಗಿರುತ್ತೆ. ರೆಡಿ ಆಗಿರೋದ್ರ ಮೇಲೆ ಜಸ್ಟ್ ಈ ಥರ ಬಾಕ್ಸ್ನ ಓಪನ್ ಮಾಡಿ ಪ್ಲೇಟಿಗೆ ಉಲ್ಟಾ ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಏನು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಏನು ಕುಕ್ ಮಾಡಿಲ್ಲ, ಏನು ಓವನಲ್ಲಿ ಇಟ್ಟಿಲ್ಲ, ಜಸ್ಟು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವೆರಿ ಸಿಂಪಲ್ಲಾಗಿ ಒಂದು ಸ್ವೀಟ್ ಅಂದರೆ ಪೇಡನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಟೇಸ್ಟ್ ಅಂತೂ ಆಸಮಾಗಿತ್ತು. ಇದ್ರ ಮೇಲೆ ನಾನು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಕೊಬ್ಬರಿ ತುರಿ ಇತ್ತು ಮನೆಯಲ್ಲೇ, ಅದು ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಮೇಲೆ ಸ್ವಲ್ಪ ಟಾಪಿಂಗ್ಸ್ ಥರ ಜಸ್ಟು ಡ್ರೈ ಫ್ರೂಟ್ಸ್ ಇತ್ತು ಅಂತೇಳಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡೆ. ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ತುರಿ ಒಂಥರ ಬೇರೆಯೇ ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಇವಾಗ ಇದನ್ನು ನೀವು ಕ್ಯೂಬ್ಸ್ ಅಥವಾ ಬೇರೆ ನಿಮ್ಗೆ ಯಾವ್ದಾದ್ರು ಡಿಸೈನ್ ಅಥವಾ ಶೇಪಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ನಾನು ಜಸ್ಟ್ ಕ್ಯೂಬ್ಸಲ್ಲೇ ಕಟ್ ಮಾಡಿಕೊಂಡೆ. ಸೊ ವಾವ್, ನೋಡ್ಬೋದು ಫ್ರೆಂಡ್ಸ್ ನೀವು 2 ಕಲರ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಒಂಚೂರು ಕಟ್ಟಾಗಿಲ್ಲ, ಮತ್ತು ಒಂಚೂರು ಏನೂ ಆಗಿಲ್ಲ, ಸೂಪರಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮತ್ತು ನಾವು ಇದು ವಿಡಿಯೋ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸಖತ್ತಾಗಿ ಬಂದಿತ್ತು ಆ್ಯಕ್ಚುಲಿ ಟೇಸ್ಟ್ ಎಲ್ಲ. ಮತ್ತು ಸ್ವೀಟ್ ಲೆವೆಲ್ಲೂ ತುಂಬಾ ಮೈಲ್ಡಾಗಿತ್ತು, ತುಂಬ ಜಾಸ್ತಿನೂ ಇರಲಿಲ್ಲ. ನೋಡಿ ಈ ಥರ ಬರುತ್ತೆ. ನಾನಿವಾಗ ಇಲ್ಲಿ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಿದೆ. ಟೇಸ್ಟ್ ವೈಸೂ ಅಷ್ಟೇ ಚೆನ್ನಾಗಿತ್ತು. ನಿಮಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.